ಮತ್ತೊಮ್ಮೆ ಹುಟ್ಟಿ ಬಾ, ಕನ್ನಡದ ಬೆಳ್ಳಿತೆರೆ ಪಾವನವನಿ ಮಾಡೆ ಅಶ್ವಥ್ ಮತ್ತೊಮ್ಮೆ ಹುಟ್ಟಿ ಬಾ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿಯು ಬೀಸುತ್ತಿದೆ. ಅಭಿಸಾರಕ್ಕೆ ಕರೆಯುತ್ತ ತಿಂಗಳು ತಿಂಗಳು ಮರೆಯುತ್ತಿದೆ. ತುಂಬುತ್ತ ತುಳುಕುತ್ತ ತೀಡುತ್ತ ಕಣ್ಣಳು ತಾನೇ ಸವಿಯನು ಸವಿಯುತ್ತಿದೆ, ತಾನೇ ಸವಿಯನು ಸವಿಯುತ್ತಿದೆ. ಪುಲಕಿಸಿ ಮರಳಿಸಿ ಕೋಟಿ ಕೋಟಿ ಸಲ ಹೊಸೈಸಿತು. ಮರುಕದ ಧಾರೆಯ ಮಸೈಸಿತು. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿಯು ಬೀಸುತ್ತಿದೆ. ಪಾಪ ಪುಣ್ಯ ಚಿತ್ರದಲ್ಲಿ ನಟಿಸಿದಂಥ ನಾಡಿನ ಹಿರಿಯ ಅಭಿನೇತ್ರಿ ಬಿ ಸರೋಜಾದೇವಿಯವರು ಹೇಳಿರುವಂಥ ಮಾತುಗಳು, KS ಅಶ್ವಥ್ ಅವರನ್ನು ನೆನಪಿಸಿಕೊಂಡಿರುವಂಥ ರೀತಿ ಎಂಥದ್ದು ಏನದು ಪರದೆ ಕಥೆ ಹೇಳ್ತಿದೆ. ಅಶ್ವಥ್ ಅವರು ಈಶ್ವರನ್ ಕ್ಯಾರೆಕ್ಟ್ರು, ಆದ್ವಾನಿ ಲಕ್ಷ್ಮೀದೇವರು ಪಾರ್ವತಿ. ಅದು ಶ್ರೀಶೈಲಕ್ಕೆ ಹೋಗೋದು. ಅಲ್ಲಿ ಎಲ್ಲರೂ ಹೋದಾಗ ಅಲ್ಲಿ ಯಾರು ಒಳ್ಳೆಯವರು ಕೆಟ್ಟವರು, ಶ್ರೀಶೈಲಕ್ಕೆ ಹೋಗಿಬಿಟ್ರೆ ಆ ಶಿವನ ದರ್ಶನ ಆದರೆ ಸಾಕು, ಅಷ್ಟು ಪುಣ್ಯ ಅನ್ನೋ ಒಂದು ಕ್ಷೇತ್ರ ಅದು. ಅವಾಗ ಅಲ್ಲಿ ಹೋದಾಗ ಟೆಸ್ಟ್ ಮಾಡಬೇಕು ಯಾರು ಒಳ್ಳೆಯವರು ಕೆಟ್ಟವರು ಅನ್ನೋದು ಅಂದ್ಬಿಟ್ಟು ಏನು ಮಾಡ್ತಾರೆ, ಶಿವ ಏನು ಮಾಡ್ತಾರೆ, ಬೇರೆ ವೇಷ ಹಾಕ್ಕೊಂಡು, ಪಾರ್ವತಿ ಆದ್ವಾನಿ ಲಕ್ಷ್ಮಿ ಬೇರೆ ವೇಷ ಹಾಕ್ಕೊಂಡು ಹೋಗಿ ಶಿವ ಹೋಗಿ ಸ್ನಾನ ಮಾಡೋಕ್ಕೆ ಹೋಗೋ ರೀತಿಯಲ್ಲಿ ಆ ಕೊಳದಲ್ಲಿ ಆ ಸೀನಲ್ಲಿ ಅದೆಷ್ಟು ಚೆನ್ನಾಗಿ ಅವರು ಒಂಥರ ಈಜಕ್ಕೆ ಬರದೇ ಇರೋ ಹಾಗೆ ಅಭಿನಯಿಸಿದ್ರು. ಅವರ ಮಗ ಒಂದ್ಸಲ ಚಿಕ್ಕವನಾಗಿದ್ದಾಗ ಸ್ಕೂಲಿಗೆ ಚಕ್ಕರ್ ಹೊಡೆದು, ರವಿ ಅಂತ ಅವನು ಕರಿತಾ ಇದ್ವಿ, ಈಗ ಶಂಕರ್ ಅಶ್ವಥ್ ಅಂತ ಕರಿತೀವಿ, ಸ್ಕೂಲಿಗೆ ಚಕ್ಕರ್ ಹೊಡೆದು ಈಜಕ್ಕೆ ಹೋದಾಗ KS ಅಶ್ವಥ್ ಮೊದಲನೇ ಸಾರಿ ಮಗನ ಹೊಡೆದ್ರು. ಯಾಕೆ ಹಾಗೆ ಹೊಡೆದ್ರು? KS ಅಶ್ವಥ್ ಅವ್ರಿಗೆ ಚೆನ್ನಾಗಿ ಈಜೋಕೆ ಬರ್ತಿತ್ತು, ಆದರೆ ಪಾಪ ಪುಣ್ಯದಲ್ಲಿ ಈಜು ಬರದೇ ಇರೋ ಹಾಗೆ ಮುಳುಗೋ ಹಾಗೆ ಮಾಡಿದ್ರು ಚಲನಚಿತ್ರೀಕರಣಕ್ಕೋಸ್ಕರ. ಆದರೆ ಯಾಕೆ ಅವ್ರ ಮಗನನ್ನು ಈಜು ಬರ್ತಿದ್ರು ಸಹ ತಮ್ಮ ಮಗ ಈಜಕ್ಕೆ ಹೋದಾಗ ಯಾಕೆ ಅವನು ಹೊಡೋದ್ರು ಅನ್ನೋದ್ರ ಬಗ್ಗೆ ನಾವೀಗ ಕೆಲವು ಕ್ಲಿಪ್ಪಿಂಗ್ಸ್ ನೋಡೋಣ. ತಂದೆ ಮಗನ ಪಾತ್ರದಲ್ಲಿ ಅವರು ಮಗನ ಬಗ್ಗೆ ಎಷ್ಟು ವಾಂಛಲ್ಯ ಇತ್ತು ಅಂತ ಹೇಳಿ ವಿವಿಧ ನಾಯಕ ನಟರೊಂದಿಗೆ ಅಭಿನಯಿಸಿದ ವಿವಿಧ ಚಿತ್ರಗಳ ತುಣುಕುಗಳನ್ನು ನೋಡಿ ಆಗ ಗೊತ್ತಾಗುತ್ತೆ ಆ ತಂದೆಗೆ ಮಗನ ಬಗ್ಗೆ ಇದ್ದಂಥ ಒಂದು ವಾಂಛಲ್ಯ. ಯಾಕಪ್ಪ ಕಣ್ಣಾಗ ನೀರು? ಓಹೋ, ಏನೋ ಕಸ ಬಿದ್ದೈತೆ ಮಗ. ಇಲ್ಲ ನೋಡು. ಇಲ್ಲ, ಹೋಯ್ತು 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 ಮಗ. ಈ ಅಪ್ಪನ ಮಾತು ನೀನ್ ಮೀರಕ್ಕಿಲ್ಲ ಅಲ್ಲ. ನನಗೆ ಹೇಳ್ದಂಗೆ ಕೇಳ್ತೀಯಲ್ವಾ? ಓ, ಹಂಗಾರೆ ನಾ ಬೆಟ್ಟದ ಮ್ಯಾಗಿಂದ ಬಿದ್ಬಿಡು ಅಂತೀನಿ. ಕಣ್ ಮುಚ್ಕೊಂಡು ಬಿದ್ಬಿಡೋದೆಯ? ಯಾಕಪ್ಪ ಹಂಗೆಲ್ಲ ಕೇಳ್ತಾ ಇದ್ದೀಯಾ? ಬೇರೆ ದೇವರ ಮ್ಯಾಗೆ ಸತ್ಯ ಮಾಡಿ ಹೇಳು,
ನನ್ನ ಮಾತು ಉಸಿರೆತ್ತಕ್ಕಿಲ್ಲ ಅಂತ. ನೀನು ನೀ ಹೇಳೋ ಮಾತು ಗುಸ್ತಿರತ್ತಕ್ಕಿಲ್ಲ. ದುಡ್ಡ ಪೇರು ಒಳಗಿಡು. ಅಯ್ಯೋ, ಏನಪ್ಪ ಇದು? ಇದಕ್ಕಿದ್ದಾಗೆ ನಮಸ್ಕಾರ ಮಾಡ್ತಿದ್ದಿ. ನಾಳೆ ಮ್ಯಾಚ್ಗೋಸ್ಕರ ಡೆಲ್ಲಿಗೆ ಹೋಗ್ತಾ ಇದ್ದೀನಪ್ಪ. ಬೆಳಗಿನ ಜಾವ ಟ್ರೈನ್ಗೆ ಹೋಗ್ತಾ ಇದ್ದೀನಿ. ನೀವು ಮಲಗಿರ್ತೀರಾ? ಸುಮ್ಗೆ ನಿಮ್ಗೆ ಯಾಕೆ ತೊಂದರೆ ಕೊಡೋದು ಅಂತ. ಈಗ ನೀವು ಡೆಲ್ಲಿಗೆ ಹೋಗ್ತಿದೀಯಾ? ಹಾಗಾದ್ರೆ ಮದುವೆ ಕೆಲ್ಸಗಳನ್ನ ಯಾರು ಗಮನಿಸ್ಕೊಳ್ಳೋರು? ಅಪ್ಪ, ನಾನೀಗ ಇಕ್ಕಟ್ಟಿನ ಪರಿಸ್ಥಿತಿ ಸಿಕ್ಕಾಕೊಂಡಿದ್ದೀನಿ. ಈ ಮ್ಯಾಚ್ನಲ್ಲಿ ನನ್ನ ಬಾಳಿನ ಭವಿಷ್ಯನೇ ಅಡಗಿದೆ. ಒಂದ್ ವೇಳೆ ಈ ಮ್ಯಾಚಲ್ಲಿ ನಾನು ಗೆದ್ದು ಬಿಟ್ರೆ ನನಗೊಂದು ಕೆಲಸನೂ ಸಿಕ್ಕತ್ತಪ್ಪ. ಹೌದೌದು, ಜೈನ್ ಮದುವೆ ನನಗೆ ಎಷ್ಟು ಮುಖ್ಯನೋ ನಿನಗೊಂದು ಕೆಲಸ ಸಿಕ್ಕೋದು ಅಷ್ಟೇ ಮುಖ್ಯ. ದೇವ್ರು ಒಳ್ಳೇದು ಮಾಡ್ಲಿ. ಮುಹೂರ್ತೊತ್ತಿಗೆ ಊರಿಗೆ ಬಂದ್ಬಿಡು. ಹಠ ಮಾಡಬೇಡ, ಆವೇಶ ಕಡಿಮೆ ಮಾಡ್ಕೊ, ಚೂರಿನ ಕೆಳಗೆ ಹಾಕು. ಹಾಕೋದಿಲ್ಲ ನಾನು ಕಣೋ, ನಿಮ್ಮಪ್ಪ ಬಿಡ್ಕೋತಾ ಇದ್ದೀನಿ. ಚೂರಿನ ಕೆಳಗೆ ಹಾಕೋ ಕಂದ, ಚೂರಿನ ಕೆಳಗೆ ಹಾಕೋ. ಒಬ್ಬ ಮನೆಯ ಮಗನಿಗೆ ಒಬ್ಬ ತಂದೆ ವಿಶ್ವಾಸಪೂರ್ವಕವಾಗಿ, ಹೃದಯಪೂರ್ವಕವಾಗಿ ಆಶೀರ್ವಾದ ಮಾಡ್ತಾ ಹೇಳೋ ಅಂಥ ಮಾತು ನನ್ನ ಚಿತ್ರರಂಗದ ಜೀವನದ ಮೊದಲನೆಯ ದಿವಸ ಆ ಮಾತು ಆಶೀರ್ವಾದಪೂರ್ವಕವಾಗಿ ಬಂದಾಗ ಅದು ಹೃದಯದಲ್ಲಿ ಎಷ್ಟು ಉಳಿತು. ಅವ್ರನ್ನೇ ನೋಡ್ತಾ ಅವ್ರನ್ನೇ ಬೆಳೀತಾ ಈ 4 ದಶಕನೂ. ಆದರೆ ಮೊನ್ನೆಯವರೆಗೂ ಅಶ್ವಥ್ ಅವ್ರನ್ನ ನೋಡುವಾಗಲೆಲ್ಲ 40 ವರ್ಷದ ಒಬ್ಬ ಹಿರಿಯ ಕಲಾವಿದ ಅನ್ನಿಸ್ಕೊಳ್ಳೋದಕ್ಕಿಂತ ಅಶ್ವಥ್ ಅವರ ಕೈ ಕೆಳಗಿನ ಕೂಸು ಅನ್ನೋ ಭಾವನೆ ಬರೋದಲ್ಲ, ಅದೇ ವಿಶ್ವಾಸ, ಅದೇ ಪ್ರೀತಿ, ಆ ಪ್ರೀತಿಯಿಂದ ನೋಡ್ಕೋತಾ ಇದ್ದಲ್ಲ, ಆ ಭಾವನೆ ಇದೆಯಲ್ಲ, ಆ ಭಾವನೆನೇ ಅಶ್ವಥ್ ಅವ್ರನ್ನ ಎಲ್ಲರಿಗಿಂತ ವಿಶಿಷ್ಟ ವ್ಯಕ್ತಿಯಾಗಿ ಮಾಡಿರೋದು. ಇವತ್ತು ಜನರ ಮನಸ್ಸಲ್ಲಿ ಅವರು ಕೂತಿರೋದು ಆ ಒಂದು ವಿಶಿಷ್ಟತನದಿಂದ. ಅಷ್ಟೊಂದು ಇಮ್ಮೆಚ್ಯೂರ್ಡ್ ಆ್ಯಕ್ಟಿಂಗ್ ಬಗ್ಗೆ ಗೊತ್ತಿರಲಿಲ್ಲ. ಆಮೇಲೆ ಅವ್ರು ಹೇಳಿದ್ರು, ಇಲ್ಲಪ್ಪ ನೀನೇನು ನನಗಿನ್ನೂ ಚೆನ್ನಾಗಿ ಜ್ಞಾಪಕ ಇದೆ, ಇದು ಇನ್ನೂ ನಿನಗೆ ಈಗ ಸ್ಟಾರ್ಟಿಂಗ್ ತಾನೇಪ್ಪ, ನೀನು ಅದ್ರ ಬಗ್ಗೆ ಅವ್ರು ನಕ್ಕಿದ್ರು ಇವ್ರು ನಕ್ಕಿದ್ರು ಅಂತ ನೀನು ಮನಸ್ಸಿಗೆ ಹಚ್ಕೋಬೇಡ, ಒಂದಲ್ಲ ಒಂದಿನ ನೀನು ದೊಡ್ಡ ಆ್ಯಕ್ಟ್ರ್ ಆಗ್ತೀಯ ನೀನು. ಓಕೆ, ಇಂಟ್ರೆಸ್ಟ್ ಇದ್ದಾನೆ ನಿನಗೆ. ಆ ಇಂಟ್ರೆಸ್ಟ್ ಇಲ್ಲದ್ರೆ ನಾನು ಹೇಳೋ ಮಾತು ನಡೆಯುತ್ತಲ್ವೋ ಗೊತ್ತಿಲ್ಲ. ನಿನಗೆ ನಿಜವಾಗ್ಲೂ ಇಂಟ್ರೆಸ್ಟ್ ಅನ್ನೋದೊಂದು ಇದ್ದರೆ, ಆ ಡೆಡಿಕೇಶನ್ ಅನ್ನೋದು ಇದ್ದರೆ ಯಾವತ್ತನ್ನೋದ್ರಿಂದ ಒಳ್ಳೆ ಆ್ಯಕ್ಟ್ರ್ ಆಗ್ತೀಯ ಅನ್ನೋ ಒಂದು ವಿಷಯ ನನ್ನ ಮನಸ್ಸಲ್ಲಿ ಇನ್ನೂ ಹಂಗೆ ಹಸಿರಾಗಿ ನಿಂತಿದೆ ಅವ್ರು ಹೇಳಿರೋದು. ಚಾಮಯ್ಯ ಮತ್ತೊಮ್ಮೆ ಹುಟ್ಟಿ ಬಾ, ಕನ್ನಡದ ಬೆಳ್ಳಿ ತೆರೆ ಪಾವನವನಿ ಮಾಡೆ. ಅಶ್ವಥ್ ಮತ್ತೊಮ್ಮೆ ಹುಟ್ಟಿ ಬಾ.